ಬೇಗ ಹೇಳಿ ಗುಡ್ ನ್ಯೂಸ್. ಏನಾಯ್ತು ಡ್ಯಾಡಿ? ಅಂಕಲ್ ನೀವಾದ್ರೂ ಹೇಳಿ, ಹೋಗಿದ್ ಕೆಲಸ ಏನಾಯ್ತು? ಆ ಸೋಡಾ ಬುಡ್ಡಿ ನಮ್ಮ ಬಲೆಗೆ ಬಿದ್ಲಾ? ಏನಾಯ್ತು ಹೇಳಿ ಅಂಕಲ್. ಬಲೆಗೆ ನೀನು ಬೀಳ್ತಿದ್ರೆ ನಾವಿಷ್ಟೊಂದು ಸಪ್ಪೆ ಮುಖ ಹಾಕ್ಕೊಂಡು ಯಾಕೆ ಬರ್ತಿದ್ವಮ್ಮ? ಏನಂತ ಹೊಡೆದಲ್ಲ ಅವಳು ನನ್ನನ್ನ. ಈ ಪಟೇಲ ಅವಳಿರೋ ಜಾಗಕ್ಕೆ ಹೋಗಿ ನಂದೇ ತಪ್ಪು ಅಂತ ಒಪ್ಕೊಂಡು ಮಾತಾಡ್ಕೊಂಡು ಸರಿ ಮಾಡ್ಕೊಂಡು ಬರೋಣ ಅಂದ್ರೆ ನಮ್ಮನ್ನ ಗೆಟ್ ಔಟ್ ಅನ್ನೋ ದುರಹಂಕಾರ ಅವಳಿಗೆ. ನಾನಂತೂ ಕೈ ಮುಗ್ದು ಕಾಲು ಹಿಡ್ಕೊಳ್ದು ಬಾಕಿ ಅಷ್ಟೇ, ಅಷ್ಟು ಬೇಡ್ಕೊಂಡೆ. ನಮ್ಮನ್ನ ನಾಯಿಗಳನ್ನ ಓಡಿಸ್ದಂಗೆ ಓಡಿಸ್ಬಿಟ್ಲು. ನಿಮ್ಮಪ್ಪ ಇರಲಿ, ನಾನು ಕೂಡ ಇಲ್ಲಿವರೆಗೆ ಯಾರ ಮುಂದೆನೂ ಕೈ ಮುಗ್ದು ತಲೆ ಬಗ್ಸಿರ್ಲಿಲ್ಲ. ಎಂಥ ಪಾಡಾಗೋಯ್ತು ನಮ್ದು. 6-7 ವರ್ಷ ಜೈಲಿಗೆ ಹೋದ್ರು ಸರಿ, ಎತ್ಬಿಡ್ತೀನಿ ಅವಳನ್ನ. ಡ್ಯಾಡಿ, ಅವಳು ಗೆದ್ದಿರೋ ನಶೆಯಲ್ಲಿದ್ದಾಳೆ. ಅದಕ್ಕೆ ನಿನ್ ಪವರ್ ಏನು ಅಂತ ಅವಳಿಗೆ ಗೊತ್ತಾಗ್ತಾ ಇಲ್ಲ. ಇರ್ಲಿ ಇರ್ಲಿ, ಅಮ್ಮಲ್ಲಿ ಇನ್ನೂ ಜಾಸ್ತಿ ಆಗ್ಲಿ. ಡ್ಯಾಡಿ, ನಾನು ನಿನ್ಗೆ ಅದನ್ನೇ ಹೇಳ್ತಾ ಇರೋದು, ಶಕ್ತಿಲ್ ಆಗ್ದೇನೆ ಇರೋದನ್ನ ಯುಕ್ತಿಲ್ ಮಾಡಬೇಕು ಅಂತ. ನಿನ್ನ ಪ್ಲಾನ್ ಎಲ್ಲ ನಿಧಾನ ಸುಕ್ಕು, ಇದೆಲ್ಲ ನನಗೆ ಆಗ್ ಬರಲ್ಲ. ಅವಳನ್ನ ಡ್ಯಾಡ್, ಅವಳು ಉಗ್ರು ಡ್ಯಾಡ್, ಉಗ್ರು. ಆ ಉಗ್ರನ್ ಕತ್ರಿಸ್ ಹಾಕೋಕೆ ಬರೀ ನೈಲ್ ಕಟರ್ ಸಾಕು. ಲಾಂಗು ಮಚ್ಚು ಕೊಡ್ಲಿ ಆ ಉಗ್ರಿಗೆ ಜಾಸ್ತಿ ಆಯ್ತು. ಡ್ಯಾಡ್, ಕೂಲ್ ಡೌನ್. ನೀನ್ ಸುಮ್ನಿರು. ಅವಳು ನಮ್ ದಾರಿಗೆ ಬರೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಅದಕ್ಕೆಲ್ಲ ಸ್ಕೀಮ್ ರೆಡಿ ಆಗಿದೆ. ಜಸ್ಟ್ ವೇಟ್ ಅಂಡ್ ವಾಚ್.